ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ವಿಜ್ಞಾನಿಗಳು ಮತ್ತು ತೋಟಗಾರಿಕೆ ಬಗ್ಗೆ ಎಲ್ಲ ರೀತಿಯ ಒಂದು ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಇದರಿಂದ ಸಾಕಾದಷ್ಟು ನಮಗೆ ತಿಳುವಳಿಕೆ ಆಗಿದೆ ಅನ್ಕೋತೀನಿ. ನಮಗೂ ಕೂಡ ಇನ್ನೂ ತಿಳ್ಕೊಳ್ಳೋದಿದೆ. ಬಟ್ ಅವ್ರ ಮಾಹಿತಿ ನೀಡಿರೋ ಪ್ರಕಾರ ಇವಾಗ ಒಂದು 50% ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ. ಮಾಹಿತಿಯು ನಮಗೆ ಬೇಕಾದಂಥ ಮಾಹಿತಿ, ಕಬ್ಬು ಬೆಳೆಗೆ ಬೀಳ್ತಕ್ಕಂಥ ಏನು ಕೂಳೆ ರೋಗನ ಸಂಸ್ಕರಣೆ ಮಾಡೋದು ಮತ್ತು ಅದನ್ನು ಸುಧಾರಿಸೋದು ಹೇಗೆ ಅಂತ ನಮ್ಮ ಕಬ್ಬಿನ ವಿಜ್ಞಾನಿಗಳು ತಿಳಿಸಿದ್ದಾರೆ, ಭತ್ತದವರು ತಿಳಿಸಿದ್ದಾರೆ, ಮತ್ತು ರೇಷ್ಮೆ ವಿಚಾರನ ಸಾಕಷ್ಟು ತಿಳಿದಂಥ ವಿಚಾರಗಳನ್ನ ಅವರು ತಿಳಿಸಿದ್ದಾರೆ. ಕ್ರಿಯೋಜನೆ ಮಾಡಿಕೊಂಡು ಸಹಾಯಧನ ನಾವು ಕೊಡ್ತೀವಿ ಮತ್ತು ಮಾನವ ದಿನಗಳನ್ನ ಸೃಜನೆ ಮಾಡ್ತೀವಿ ಅಂತ ರೈತರಿಗೆ ಈ ಮೂಲಕ ಒಂದು ಎಕರೆಗೆ ತೆಂಗಿನ ಸಸಿನ 50 ಗಿಡ ಹಾಕಬೇಕು. 50 ಮ್ಯಾಂಡೇಸ್ ಮಾನವ ದಿನಗಳನ್ನ ಸೃಜನೆ ಮಾಡ್ತೀವಿ. ಹಂಗೆ ಪಪ್ಪಾಯನ 800 ಗಿಡಗಳನ್ನ ಹಾಕಬೇಕು ಒಂದು ಎಕರೆಗೆ. ಅದಕ್ಕೆ 18,000 ರೂಪಾಯಿ ಸಹಾಯಧನಗಳನ್ನ ಕೊಡ್ತೀವಿ. ಮತ್ತು ಬಾಳೆನ 1200 ಗಿಡ ಹಾಕಬೇಕು. 46,000 ರೂಪಾಯಿನ ಕೂಲಿ ವೆಚ್ಚವನ್ನು ಭರಿಸ್ಕೊಡ್ತೀವಿ ಅಂತ ತಿಳಿಸ್ತೀವಿ. ಸಸಿಗಳನ್ನು ಮಾಡಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಆಗಿರ್ಬೋದು ಮತ್ತು ನಮ್ಮ ಕೃಷಿ ಮಹಾವಿದ್ಯಾಲಯದ ಚಾಮರಾಜನಗರದಿಂದ ಮತ್ತು ರೇಷ್ಮೆ ಇಲಾಖೆಯ ಜೊತೆಗೂಡಿ ರೈತರ ತಾಕ್ನಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿ ರೈತರಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಪ್ರಮುಖವಾಗಿ ಇವತ್ತು ಚೀನಾ ರೇಷ್ಮೆ ಕಡಿಮೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭಾರತದ ರೇಷ್ಮೆಗೆ, ಅದರಲ್ಲೂ ದ್ವಿತಳಿ ರೇಷ್ಮೆಗೆ, ಬಯೋಲ್ಟೇನ್ ರೇಷ್ಮೆ ಅಂತೇನು ಹೇಳ್ತೀವಿ, ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಅದನ್ನು ಬೆಳ್ಕೊಳ್ಳಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮುಂದಾಗಬೇಕು. ಸಂಖ್ಯೆ ಜಾಸ್ತಿ ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಬರೆದಿಟ್ಕೋತೀವಲ್ಲ, ಯಾವ್ದು ಹಾಕೋಗ್ಯಾರ ಯಾವ್ದು ನಮಗೆ ಗೊತ್ತಿಲ್ಲ ಅದು ಅಕಸ್ಮಾತ್ ಆದರೂ ಕೂಡ ವ್ಯಾಕ್ಸಿನ್ ಆದ್ಮೇಲೆ ನಮ್ಮ ರೈತರು ಗೊತ್ತೈತೆ ನನಗೆ ಏನಂದ್ರೆ ನೀರಾವರಿ ಇದ್ದಲ್ಲಿ ಒಣಗಿದ್ರೆ ಈಗ ಮುಂಗಾರು ಆರಂಭ ಆಗಿರೋದ್ರಿಂದ ಆಲ್ಮೋಸ್ಟ್ ದೇಶಾದ್ಯಂತ 2,000 ಸೈಂಟಿಸ್ಟ್ ಮಾಡಿ ನಿಮ್ಗೆ ಚಲೋ ಅನಿಸ್ತು ಮುಂದಿನ ವರ್ಷ ಇನ್ನೊಂದ್ಸಲ ಬಂದಾಗ ಮೀಟಿಂಗ್ ಮಾಡ್ತೀವಿ. ಈಗ ಫಸ್ಟ್ ಬಿಲ್ ಮಾಡಿರಿ, ಅಷ್ಟು ಮೀರಿ ನಿಮ್ಗೆ ಯಾವ ಈಗ ನಾವು 3-3.5 ಫೂಟ್ ಹಾಕ್ತೇವೆ. ಅದನ್ನು ಬಿಟ್ಟು 4.5 ಫೂಟ ತೊಗರಿ ಹಾಕ್ಬೇಕು. ನಾವೆಲ್ಲ ಹಾಕಿ ನೋಡಿವಿ ಮೊದಲನೇ ವರ್ಷ. ನಾ 6 ಫೂಟ್ ಮಾಡಿ ನೋಡಿದ್ವಿ ತೊಗರಿ. ಇಳುವರಿ ಚಲೋ ಬಂದೈತಿ. ಒಂದು ವರ್ಷ 5 ಫೂಟ್ ಹಾಕಿದ್ದೆ, ಒಂದು ವರ್ಷ 6 ಫೂಟ್ ಹಾಕಿದ್ದೆ. ಈಗ ಅವ್ರು ಹೇಳೋದು ಕರೆಕ್ಟ್ ಐತಿ. ಆದ್ದರಿಂದ KVK ಸರ್ ವಿಜ್ಞಾನಿಗಳು ಬಂದಂತಹ ಅವರು ವಿಷಯ ಹೇಳಿದಂಥ ಅವರು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಮತ್ತು ಮುಂದೆ ಬರುವಂಥ ಬೆಳೆ ಬಗ್ಗೆನೂ ಅವರು ತಿಳ್ಕೊಂಡು ಮುಂದೆ ಏನೇನು ಔಷಧಿಗಳು ಬೇಕು ಅನ್ನೋದರ ಬಗ್ಗೆ ಅವರ ಮಾಹಿತಿಯನ್ನು ಹೇಳಿದ್ದರಿಂದ ನಮ್ಮ ರೈತ ಬಾಂಧವರಿಗೆ ತುಂಬ ಅನುಕೂಲವಾಗಿದೆ. ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ನಾನು ಬಿಜಾಪುರ KVK ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಪಾಲ್ಗೊಂಡಿದ್ದೀವಿ. ನಾವು ಹೋದಲ್ಲೆಲ್ಲ ಪಶುಸಂಗೋಪನೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ರೈತರಲ್ಲಿ ಇರುವಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಇರುವಂಥ ಪರಿಹಾರ, ಮುಂದೆ ಸಂಶೋಧನೆಗೆ ತಗೊಳ್ಬೇಕಾಗುವಂಥ ಸಮಸ್ಯೆಗಳ ಬಗ್ಗೆ ಒಂದು ವಿಶೇಷವಾದ ಚರ್ಚೆಯನ್ನು ನಾವು ರೈತರ ಜೊತೆ ಮಾಡಿದ್ದೀವಿ. ಇವತ್ತಿಗೆ ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ನೀಡಿ ಅವರಿಗೆ ಕೃಷಿಯಲ್ಲಿ ತಮ್ಮ ಈ ಮುಂಗಾರಿಗೆ ಹಂಗಾಮಿನಲ್ಲಿ ಬೇಕಾದಂಥ ಎಲ್ಲ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಲು ಕರೆ ನೀಡಿದ್ದೇವೆ. ಅದಲ್ಲದೆ ಅವರಿಗೆ ತೊಗರಿ, ಹತ್ತಿ, ಹೆಸರು ಮುಂತಾದ ಬೆಳೆಗಳಿಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಅವರಿಗೆ ಸಲಹೆಯನ್ನು ಕೊಟ್ಟು ಬಿತ್ತನೆ ಮಾಡಿ ಅಂತ ನಾವು ಕರೆ ಕೊಟ್ಟಿದ್ದೇವೆ. ಸುಮಾರು 10,000 ರೈತರಿಗೆ ಅಲ್ಲದೆ 60 ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟು ರೈತರಿಗೆ ಮಾಹಿತಿಯನ್ನು ನೀಡಿದ್ದೇವೆ.
ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ. ಜಸ್ಟ್ ಲೈಕ್ ಸಂವಾದ ಹಾಕ್ತೀವಿ. ನಾಟಿ ಮಾಡಕ್ಕೆ ಹೆಣ್ಣಾಳ್ಗಳಿಗೆ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇನ್ನೂ ಇಬ್ಬರ ಸೈಕಲ್ ಯಾವೆಲ್ಲ ವಿಚಾರಗಳು ಬೇಕು ಅನ್ನೋದನ್ನ ರೈತರು ಮೊದಲು ಅತ್ಯಂತ ಮಹತ್ವವಾದ ಇವರು ಉಟ್ಕೊಳ್ಳೋದು ಗಂಟೆಗೆ ಮುಕ್ಕಾಲು ಭಾಗ ತುಂಬ್ಕೊಂಡ್ಬಿಡಿ. ಮಾಮೂಲು ಮುಕ್ಕಾಲು ಭಾಗ ಅನುಕೂಲ ಆಗಬೇಕು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ನಮಗೆ ಸಾಕಷ್ಟು ಸ್ಪಂದಿಸಿ ನಮ್ಮ ಮದ್ದೂರು ತೋಟಗಾರಿಕಾ ಇಲಾಖೆಯ ರೇಖಾ ಮೇಡಮ್ ಅವರು ಆದಷ್ಟು ಸ್ಪಂದಿಸಿ ನಮಗೆ ರೈತರುಗಳಿಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದು ರಾಗಿ ಬಗ್ಗೆ, ಭತ್ತದ ಬಗ್ಗೆ ಸಮಗ್ರವಾಗಿ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಏನೇನು ಕ್ರಮಗಳನ್ನ ವಹಿಸಬೇಕು, ಗೊಬ್ಬರಗಳು ಯಾವ್ಯಾವ ಬಳಸಬೇಕು, ಇದನ್ನು ಮತ್ತು ಸ್ಪ್ರೇ ಏನೇನು ಕೊಡಬೇಕು ಹೇಳಿದ್ದಾರೆ. ಬರಬಾರ್ದು ಅಥವಾ ಮುಂಬರುವ ರೋಗ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ಅವರು ಸದೃಢವಾಗಿರ್ಲಿ ಅಂತ ಹಾಕಿಸ್ತೀವಿ. ಅದೇ ಕಾರಣಕ್ಕೆ ಇಲ್ಲೇನು ಅಂತಂದ್ರೆ ಮುಂದೆ ಬರುವಂತಹ ಬೆಂಕಿ ರೋಗ ನಿಮಗೆ ಸಸಿ ಮಡಿಯಲ್ಲೂ ಬರ್ಬೋದು, ಅಥವಾ ನಿಮಗೆ ಏನಪ್ಪಾ ಅಂತಂದ್ರೆ ಒಡ್ಲು ಪಾತಿಯಲ್ಲೂ ಬರ್ಬೋದು, ಅಥವಾ ನಾಟಿ ಮಾಡ್ದಾಗ ಬರ್ಬೋದು, ಅಥವಾ ಕೊನೆ ಬಿಡೋ ಟೈಮಲ್ಲೂ ಕೂಡ ಬರ್ಬೋದು. ಈ ಬೆಂಕಿ ರೋಗ ಕಾಣಿಸ್ಕೊಳ್ಬೋದು ಅಥವಾ ಬೇರೆ ಯಾವುದಾದ್ರೂ ರೋಗ ಬರಬಾರ್ದು ಅಂತ ಹೇಳಿ ನೀವೇನು ಮಾಡಬೇಕು ಅಂತಂದ್ರೆ ಬೀಜೋಪಚಾರನ ಖಂಡಿತ ಮಾಡಬೇಕಾಗುತ್ತೆ. ಗಂಜಿ ಅದನ್ನ 10 ಗ್ರಾಮ್ ಗಂಜಿನ 1 ಲೀಟರ್ ನೀರಿಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ನಾವು ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಬಿಟ್ಟು ಅದನ್ನ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪಡಣೆ ಕೊಟ್ಟಾಗ ಏನಾಗುತ್ತೆ, ಆ ಗಂಜಿ ಹೋಗಿ ಆ ಗರಿಗೆ ತಾಗ್ಬಿಟ್ಟು ಕ್ರಮೇಣ ಒಣಗ್ಬಿಟ್ಟು ಉದುರುತ್ತೆ ಗಂಜಿ. ಆ ಉದುರುವುದರ ಜೊತೆಗೆ ಆ ಬೂಸ್ಟ್ನ ಎಳ್ಕೊಂಡು ಉದುರುತ್ತೆ. ಅದರಿಂದ ಗರಿ ಕ್ಲಿಯರ್ ಆಗುತ್ತೆ ಅಷ್ಟೇ. ಈಗ ನಿಮ್ಗೆ ಕೀಟ ಬಾಧೆ ಹತೋಟಿ ಮಾಡಬೇಕು ಅಂದರೆ ಬೇವಿನ ಎಣ್ಣೆನ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಮಳೆ ಬಂದರೆ ಮಾಡಿದ್ವಿ, ಮಳೆ ಬರಲಿಲ್ಲ ಅಂದರೆ ಕೆಲವೊಂದು ಪೋಷಕಾಂಶಗಳ ಕೊರತೆ ಇರ್ಬೋದು, ಅಥವಾ ನಿಮ್ಮ ಭೂಮಿಗೆ ಮತ್ತು ನಿಮ್ಮ ನೀರಿಗೆ ಸೂಕ್ತವಾಗಿ ನಿಮ್ಮ ಏರಿಯಾದಲ್ಲಿ ಯಾವ ಬೆಳೆಗಳನ್ನು ಮಾಡಲಿಕ್ಕೆ ಏನೇನು ನಿಮಗೆ ಪರಿಕರಗಳು ಬೇಕಾಗ್ತವೋ ಒಣ ಪ್ರದೇಶದವರು ಮಾಡುವಂಥದ್ದು ಸಣ್ಣ ಸಣ್ಣ ಗಂಡುಗಳು ಅವು ಏನಪ್ಪ ಅಂತಂದ್ರೆ ಬೇರಿನಲ್ಲಿ ಸಂಗ್ರಹಣೆ ಮಾಡ್ಬೇಕಪ್ಪ ಅಂದ್ರೆ ಈ ಸೂಕ್ಷ್ಮ ಅಂದ್ರೆ ನೀವು 3 ದಿವಸಕ್ಕಂದ್ರೆ ಅಲ್ಲಿ ವಸ್ತಿ ಮಾಡ್ಬೇಕು. 2 ವಸ್ತಿ ಆಗ್ತಾವೆ. 5 ದಿವಸದಾದ್ರೆ ನಮ್ಮ 3 ವಸ್ತಿ ಆಗ್ತಾವೆ. ನಿಮ್ಮ ಯಾವುದೇ ಒಂದು ಬೆಳೆ ಬಗ್ಗೆ ಆದ್ರೂ ಸಂಪೂರ್ಣವಾದ ಮಾಹಿತಿಯನ್ನು ಕೃಷಿ ಸಂಶೋಧನಾ ಕೇಂದ್ರ ಅಲ್ಲೇ ನಮ್ಮ ಮಗದಲ್ಲೇ ಕಾಲೇಜ್ ಇದೆ, ಅಲ್ಲಿದ್ದ ವಿಜ್ಞಾನಿಗಳನ್ನ ಕರೆಸಿ ನಿಮಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಪರಿಪೂರ್ಣತೆಯನ್ನ ಪಡೋ ತನಕ ನಾವು ತಮ್ಮ ತರಬೇತಿ ಕೊಟ್ಟಿದೆ. ಅದೇ ರೀತಿ ಅನೇಕ ಕಮರ್ಷಿಯಲ್ ಬೆಳೆಗಳನ್ನ ಬೆಳಬಹುದು. ಅದ್ರ ಜೊತೆಗೆ ಅದ್ರ ಹೊಂದಿಕೊಳ್ಳುವಂತಾಗಿ ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು. ಈ ಕೋಳಿ ಸಾಕಾಣಿಕೆ ಬಹಳ ಲಾಭದಾಯಕ ಉದ್ಯಮ. ನಾವು ಯಾವಾಗ ರೈತರ ಆದಾಯ ದ್ವಿಗುಣಗೊಳಿಸಬೇಕನ್ನೋ ಒಂದು ಇದರಲ್ಲಿ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಯಾರು ಕೋಳಿ ಮತ್ತು ಕುರಿ ಸಾಕಿದ್ದಾರೆ ಅವರ ಆದಾಯ ಡಬಲ್ ಆಗಿರೋದು ಹೆಚ್ಚಿಗೆ ಕಾಣುತ್ತೆ. ಹೆಸರು ಇವನ್ನ ಬೆಳೀತಾ ಇದ್ದೀವಿ. ಇಲ್ಲಿ ಮೇನ್ ಅಪ್ಪ ಅಂದ್ರೆ ರೈತರು ಇವತ್ತು ನಮ್ದು ವಿಕಸಿತ ಕೃಷಿ ಸಂಕಲ್ಪ ಯಾತ್ರೆಯನ್ನ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏನ್ ನಾವು ಪ್ರಸ್ತಾಪ ಮಾಡಿದೀವಪ್ಪ ಅಂತಂದ್ರೆ ಯಾರೇ ರೈತರು ಹೋದಾಗ ಫಸ್ಟ್ ಏನಕತಿ ಬೀಜೋಪಚಾರದಿಂದ ನಮ್ದು ಅವರು ಕೃಷಿಯನ್ನ ಸ್ಟಾರ್ಟ್ ಮಾಡಬೇಕು. ಬೀಜೋಪಚಾರ ಮಾಡೋದ್ರಿಂದ ಏನಾಗತ್ತೆ ಟ್ರೈಕೋಡರ್ಮಾ, ರೈಜೋಬಿಯಮ್, ಅಜೋಸ್ಪೆರಿಲ್ಲಮ್ ಅನ್ನ ಅವ್ರು ಬೀಜೋಪಚಾರ ಮಾಡ್ಕೊಂಡು ಏನಕತಿ ಬಿತ್ತನೆ ಮಾಡಬೇಕು. ಅಂದ್ರೆ ಏನಕತಿ ಸರಿಯಾಗಿ ಏನಕತಿ ಮೊಳಕೆ ಬರ್ತವು. ಆಮೇಲೆ ಯಾವುದೇ ತರ ರೋಗ ಮುಕ್ತವಾಗಿ ಏನಕತಿ ಬೆಳೆಗಳನ್ನ ನಾವು ಕಾಣಬಹುದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.